ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಕಾರ್ತಿಕ ಮಾಸ ತುಂಬಾ ಪವರ್ಫುಲ್ ಆಗಿರುವಂತ ಮಾಸ. ಹಾಗೇನೆ ನಮ್ಮಲ್ಲೂ ಕೂಡ ಎಷ್ಟೋ ಕಷ್ಟಗಳು, ನಷ್ಟಗಳು, ತೊಂದರೆಗಳು, ಅನಾರೋಗ್ಯಗಳು ಇದು ಎಲ್ಲ ಇರುವಾಗ ಈ ಒಂದು ಕಾರ್ತಿಕ ಮಾಸದಲ್ಲಿ ಇಷ್ಟು ಪವರ್ಫುಲ್ ಮಾಸ ಅಂತ ಅಂದಾಗ ಅಷ್ಟೇ ನಮಗೆ ಪರಿಹಾರ ಕೂಡ ಸಿಗೋಂಥದ್ದು ಇದ್ದೇ ಇರುತ್ತೆ ಅಲ್ವಾ. ಅಂದ್ರೆ ಯಾವುದೆಲ್ಲ ಪವರ್ಫುಲ್ ಆಗಿರುವಂತ ವಿಶಿಷ್ಟತೆಯನ್ನು ಹೊಂದಿರುವಂತ ಮಾಸದಲ್ಲಿ ನಾವು ನಮ್ಮ ಕಷ್ಟಗಳನ್ನ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು, ಯಾವ ಒಂದು ವಸ್ತುವಿನಿಂದ ನಮ್ಮ ಎಲ್ಲ ದಾರಿದ್ರತನಗಳು ದೂರ ಆಗ್ಬೇಕು ಅನ್ನೋದಕ್ಕೆ ಕಾರ್ತಿಕ ಮಾಸದ ಈ ಒಂದು ರೆಮಿಡಿಯನ್ನ ತಗೊಂಡು ಬಂದಿದ್ದೀನಿ. ಕಾರ್ತಿಕ ಮಾಸದಲ್ಲಿ ಮಾಡುವಂತ ಕೆಲಸದಿಂದ ನಮ್ಮ ಕಷ್ಟಗಳಿಗೆ ಒಂದು ಪರಿಹಾರಗಳನ್ನ ನಾನು ತಗೊಂಡು ಬಂದಿದ್ದೀನಿ. ಇಲ್ಲಿ ನಾನು ತಗೊಂಡು ಬಂದಿರೋದನ್ನ ನೀವು ಪ್ರತಿಯೊಬ್ಬ ಮನೆಯಲ್ಲೂ ಇದು ಸಿಗುತ್ತೆ. ಯಾರು ಇದಕ್ಕೋಸ್ಕರ ಏನೋ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದಾರೆ, ನಾವು ಎಲ್ಲಿಂದ ತರಬೇಕಿದನ್ನ ಅಂತ ಯೋಚನೆ ಮಾಡೋ ತರನೇ ಇಲ್ಲ. ಸೊ ನಾನು ಇವತ್ತು ಕೊಡ್ತಾ ಇರುವಂತ ಒಂದು ಪರಿಹಾರ ಯಾವುದು ಅಂತ ಹೇಳಿದ್ರೆ, ಸಕಲ ನಮ್ಮ ಮನೆಯಲ್ಲಿ ಏನೇ ಮಾಡಿದ್ರು ದಾರಿದ್ರತನ ಕಾಡ್ತಾ ಇದೆ. ನಮ್ಮ ಬಳಿ ನಾವು ಎಲ್ಲ ವಿಡಿಯೋಗಳು ನೋಡ್ಕೊಂಡು ಬಂದ್ವಿ, ಎಲ್ಲರ ಹತ್ರನೂ ಪರಿಹಾರ ತಗೊಂಡ್ ಬಂದ್ವಿ, ಆದ್ರೂ ಗೊತ್ತಿಲ್ಲ ಅದು ಯಾವ ಒಂದು ಅಡೆತಡೆ ಬರ್ತಾ ಇದೆ, ಯಾವುದೋ ಒಂದು ದಾರಿದ್ರ ನಮ್ಮನ್ನ ಪದೇ ಕಾಡ್ತಾ ಇದೆ, ಕಷ್ಟಗಳು ನಷ್ಟಗಳು ನಮ್ಮಲ್ಲಿ ಕಣ್ಣೀರು ಕಾಡ್ತಾ ಇದೆ ಅನ್ನೋಂಥವರಿಂದ ಹಿಡಿದು ನಾವು ಯಾಕೋ ಸಕ್ಸಸ್ ಆಗ್ತಾ ಇಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇಲ್ಲ ಅಂತ ಅನ್ಕೊಂಡಿರೋರ್ಗು ಇವತ್ತು ಎಲ್ಲರಿಗೂ ಸೇರಿ ಎರಡು ನಿಮಗೆ ಪರಿಹಾರಗಳನ್ನ ತಗೊಂಡ್ ಬಂದಿದ್ದೀನಿ. ಹಾಗಾದ್ರೆ ಬನ್ನಿ, ಯಾವ್ದು ಅದು ಪರಿಹಾರ ಅಂತ ಹೇಳೋಣ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಕೊಡೋ ಅಂತ ಯಾವ ಒಂದು ಪರಿಹಾರ ಅಂತ ಹೇಳಿದ್ರೆ, ದಟ್ಟ ದಾರಿದ್ರತನ. ಅಂದ್ರೆ ಏನೋ ನಾನು ಏನ್ ಕೆಲಸ ಮಾಡಿದ್ರು ಏನೋ ಒಂದು ಅಡ್ಡ ತಡೆ ಬರ್ತಾ ಇದೆ, ನನಗೆ ಉತ್ತರನೇ ಸಿಗ್ತಾ ಇಲ್ಲ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಯಾರೆಲ್ಲ ಅಂತ ಅನ್ಕೊಂಡಿದ್ದೀರೋ ಅವರಿಗೆ ನಾನು ತರೋಂತದ್ದು ಅಂದ್ರೆ ಕೊಡ್ತಾ ಇರುವಂತದ್ದು ಪರಿಹಾರ ಯಾವುದು ಅಂತ ಹೇಳಿದ್ರೆ ಲವಣ ದಾನ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ದಾನಗಳಿಗೆ ತುಂಬಾ ಒಂದು ಮಹತ್ವ ಇದೆ. ಈ ಮಾಸದಲ್ಲಿ ನೀವು ಏನೇನೆಲ್ಲ ದಾನಗಳನ್ನ ಮಾಡ್ತಾ ಬರ್ತೀರೋ ಅಷ್ಟು ನಿಮ್ಮಲ್ಲಿರುವಂತ ಕಷ್ಟಗಳು ಪರಿಹಾರ ಆಗೇ ಆಗತ್ತೆ. ಯಾವ ಕಷ್ಟಗಳಿಗೆ ಯಾವ ದಾನದಿಂದ ಪರಿಹಾರ ಅಂತ ಹೇಳಿ ನಾನು ಮುಂದೆ ಬರುವಂತ ವಿಡಿಯೋಗಳನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ತುಂಬಾ ಸಿಂಪಲ್ ಆಗಿದೆ, ನಿಮ್ಮ ಬಳಿಯೇ ಇದೆ, ಎಲ್ಲೂ ಹುಡುಕ್ಬೇಕಾಗಿರಲ್ಲ ಅಂತ ವಸ್ತುಗಳನ್ನ ನಾವು ದಾನದ ರೂಪದಲ್ಲಿ ಕೊಟ್ಟಾಗ ನಮ್ಮಲ್ಲಿರುವಂತ ದಾರಿದ್ರತನಗಳು, ಕಷ್ಟಗಳು, ನಷ್ಟಗಳು, ದುಃಖಗಳು ಎಲ್ಲವೂ ಪರಿಹಾರ ಆಗುವಂಥದ್ದು. ಮೊದಲನೇದಾಗಿ ಲವಣದಾನ ಅಂದ್ರೆ ಉಪ್ಪಿನ ದಾನ. ಲವಣದಾನ ಅಂದ್ರೆ ಉಪ್ಪಿನ ದಾನ. ಈಗ ನೀವು ಹೇಳ್ಬೋದು, ಅರೆ ಮನೆಯಲ್ಲೇನೆ ಉಪ್ಪಿನ ಒಂದು ಜಾಡಿ ಭರಣಿಯನ್ನ, ಉಪ್ಪಿನ ಒಂದು ಇದನ್ನ ಯಾರು ಒಬ್ರಿಂದ ಒಬ್ರಿಗೆ ಕೈಗೆ ಇಸ್ಕೊಳ್ಳೋದೇ ಇಲ್ಲ, ಕೆಳಗಡೆ ಇಡ್ತಾರೆ, ಕೆಳಗಡೆಯಿಂದ ಅವರು ಇಡ್ತಾರೆ, ನಾವು ಅಲ್ಲಿಂದ ತಗೊಳ್ತೀವಿ. ಇನ್ನು ನೀವು ಹೋಗಿ ಉಪ್ಪಿನ ದಾನ ಅಂದ್ರೆ ಎಲ್ಲಾದ್ರೂ ಇದು ಸಾಧ್ಯನಾ ಅಂತ ನೀವೆಲ್ಲ ಕೇಳಬಹುದು. ಖಂಡಿತ ನೀವು ಲವಣ ದಾನವನ್ನು ಕಾರ್ತಿಕ ಮಾಸದಲ್ಲಿ ಮಾಡಿದಾಗ ನಿಮಗೆ ಎಲ್ಲ ನಾನು ಏನೇನೆಲ್ಲ ಇಷ್ಟೊತ್ತು ಹೇಳಿದ್ನೋ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಉಪ್ಪಿನ ದಾನ, ಅದಕ್ಕೆ ಲವಣ ದಾನ ಅಂತಾನೆ ಒಂದು ಮಹತ್ವ ಇದೆ, ಒಂದು ಹೆಸರಿದೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಇದು ಉಪ್ಪಂತೂ ಯಾರು ಇಸ್ಕೊಳ್ಳಲ್ಲ, ಅದು ಒಂದು ಋಣಕ್ಕೆ ಸಮಾನ ಅಂತ ಹೇಳ್ತಾರೆ. ಹೀಗೆಲ್ಲ ಇರುವಾಗ ನಾವು ಏಕಪ್ಪ ಇದನ್ನ ದಾನ ಮಾಡೋದು ಅಂತ ಅನ್ಕೊಂಡಿದ್ರೆ ನೋಡಿ, ಎಷ್ಟೋ ಒಂದು ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ, ಆಮೇಲೆ ತುಂಬಾ ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಅನ್ನ ದಾಸೋಹ ನಡೀತಾ ಇರುತ್ತೆ. ದಿನನಿತ್ಯವೂ ಅಲ್ಲಿ ಹೋದಂತ ಭಕ್ತರಿಗೆ, ಜನರಿಗೆ ಊಟ ತಿಂಡಿ ವ್ಯವಸ್ಥೆಗಳು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನೀವು ಅಂತ ಜಾಗದಲ್ಲಿ ಹೋಗಿ ಈ ಲವಣ ದಾನವನ್ನ ಮಾಡಿ. ಅಂತ ಜಾಗದಲ್ಲಿ ಹೋಗಿ ನಿಮಗೆ ಯಥಾಶಕ್ತಿ, ನಿಮಗೆ ಎಷ್ಟು ಉಪ್ಪನ್ನ ಅಲ್ಲಿ ಅನ್ನ ದಾಸೋಹ ನಡೀತಾ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ನೀವು ಉಪ್ಪನ್ನ ದಾನ ಮಾಡಿ. ಹಾಗಾದ್ರೆ ಅದನ್ನ ಏನ್ ಮಾಡ್ಬೇಕು? ಮನೆಯಲ್ಲಿಯೇ ನೀವು ಒಂದು ಉಪ್ಪಿನ ಪ್ಯಾಕೆಟ್, ನಿಮ್ಮ ಯಥಾಶಕ್ತಿ ಅಂತ ಹೇಳಿದೀನಿ, ಇದನ್ನ ನೀವು ಕೊಡ್ತಾ ಇರೋದು ಎಲ್ಲಿ ಅಂತಾನೂ ಹೇಳಿದೀನಿ ನಾನು.
ಓಕೆ, ಇಲ್ಲಿ ನೀವು ಕೊಡ್ಬೇಕಾದ್ರೆ ನಿಮ್ಮ ಯಥಾಶಕ್ತಿಯನ್ನ ಉಪ್ಪನ್ನ ಮನೆಯಿಂದನೇ, ಅಂದ್ರೆ ನೀವು ನಾಳೆ ದಾನ ಮಾಡ್ಬೇಕು ಅಂದ್ರೆ ಹಿಂದಿನ ದಿನ ತಗೊಂಡು ನಿಮ್ಮ ಮನೆಯಲ್ಲಿ ಇಟ್ಟಿರ್ಬೇಕು. ಅದು ಒಂದು 24 ಗಂಟೆ ಆದ್ರೂ ನಿಮ್ಮ ಮನೆಯಲ್ಲಿ, ನಿಮ್ಮ ಬಳಿ ಅಂದ್ರೆ ಮತ್ತೆ ನೀವು ಅದನ್ನು ಕೇಳ್ತೀರಾ, ಏನು ಕೈಯಲ್ಲೇ ಇಟ್ಕೋಬೇಕಾ, ರಾತ್ರಿ ಪಕ್ಕದಲ್ಲೇ ಇಟ್ಕೊಂಡು ಮಲಗ್ಬೇಕಾ, ಇದೆಲ್ಲ ಕೇಳ್ಬಿಡ್ತೀರಿ ಕಮೆಂಟ್ ಅಲ್ಲಿ. ಆ ತರ ಅಲ್ಲ, ನಮ್ಮ ಮನೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ನಾವು ಅದನ್ನ ಕೈಯಲ್ಲಿ ಇಟ್ಕೊಂಡು ನಮ್ಮ ಮನೆಯಲ್ಲಿ ನನ್ನಲ್ಲಿ ಇರುವಂತ ದಟ್ಟ ದಾರಿದ್ರತನ, ದುಃಖ, ಕಷ್ಟ, ನೋವು, ಅನಾರೋಗ್ಯ, ಏನೋ ಒಂದು ಕೆಟ್ಟ ದೃಷ್ಟಿ, ಉಪ್ಪಿನಿಂದ ಅಂತೂ ಫಸ್ಟ್ ನೆಗೆಟಿವಿಟೀಸ್ ನಾವು ರಿಮೂವ್ ಮಾಡುವಂಥದ್ದು. ಉಪ್ಪಿನ ಮಹತ್ವ ತುಂಬಾ ದೊಡ್ಡದು. ಸೊ ಹೀಗಿರುವಾಗ ನನ್ನ ಮೇಲೆ ಯಾರೆಲ್ಲ ಕೆಟ್ಟ ದೃಷ್ಟಿ ಹಾಕಿದಾರೋ, ಸೊ ಅದು ಎಲ್ಲವನ್ನು ನಮ್ಮ ಮನೆಯಿಂದ ಇನ್ಮೇಲೆ ಯಾವ ಒಂದು ದಾರಿದ್ರತನಗಳು ನಮಗೆ ಬರದ್ ಬೇಡ, ಅದಕ್ಕೋಸ್ಕರ ನಾನು ಈ ಉಪ್ಪನ್ನ ದಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಅನ್ನ ದಾಸೋಹ ನಡೀತಾ ಇರುತ್ತೆ ಅಲ್ವಾ, ಅಲ್ಲಿ ನೀವು ಇದನ್ನ ಅವರಿಗೆ ದಾನದ ರೂಪದಲ್ಲಿ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಯಾವುದೇ ತರದ ಒಂದು ಇದಿಲ್ಲ, ಅಂದ್ರೆ ಒಂದು ಕಡೆಗೆ ಅನ್ನದಾಸೋಹ ನಡೀತಾ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಉಪ್ಪನ್ನ ದಾನ ಮಾಡ್ತಾ ಇದ್ದೀರಿ, ಅಂದ್ರೆ ಲವಣ ದಾನವನ್ನ ಮಾಡ್ತಾ ಇದ್ದೀರಿ. ಈ ಲವಣ ದಾನ ಮಾಡೋದ್ರಿಂದ ಅಲ್ಲಿ ನೀವು ದಾನ ಮಾಡಿ ಬಂದ ನಂತರ ನಿಮ್ಮ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ಮತ್ತೆ ಇದು ಕೂಡ ನಿಮ್ಮ ನಂಬಿಕೆ, ವಿಶ್ವಾಸದ ಮೇಲೆ ನೀವು ಯಾವ ರೀತಿ, ಅಂದ್ರೆ ನೋಡಿ, ಒಂದು ದಾನ ಕೊಡ್ಬೇಕು ಅಂತ ಹೇಳಿದ್ರೆ ತುಂಬಾ ಮನಸ್ಸಿನಿಂದನೇ ನೀವು ಕೊಡ್ಬೇಕಾಗತ್ತೆ. ಅದು ಇಲ್ಲ ಅಂದ್ರೆ ಅದು ದಾನ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ನೀವು ಯಾವುದೇ ಒಂದು ದಾನವನ್ನ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಒಂದು ಬೆಲೆ, ಗೌರವ, ಮರ್ಯಾದೆಯನ್ನು ಕೊಟ್ಟು ಮನಸ್ಸಿನಿಂದ ನೀವು ಅಲ್ಲಿ ಉಪ್ಪನ್ನ, ಅನ್ನದಾಸೋಹ ನಡೀತಾ ಇರುವಂತ ಜಾಗದಲ್ಲಿ ಉಪ್ಪನ್ನ ನೀವು ದಾನವಾಗಿ ಕೊಟ್ಟು ಬಂದ ಮೇಲೆ ನಿಮಗೆ ಏನನ್ಸುತ್ತೆ, ನಿಮ್ಮ ಮನೆಯ ವಾತಾವರಣಗಳು ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಬರುತ್ತೆ. ಇದು ಕಾರ್ತಿಕ ಮಾಸದಲ್ಲಿ ಈ ಒಂದು ಲವಣ ದಾನ ತುಂಬಾ ಶ್ರೇಷ್ಠವಾದ ದಾನ. ಹಾಗೆ ಮತ್ತೊಂದು ನಾನು ಏನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ರಂಗೋಲಿ ದಾನ. ಇದೇನಪ್ಪ ಇವರು ರಂಗೋಲಿ ದಾನ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ರಂಗೋಲಿನ ನಾವು ಎಲ್ಲಿ ಹಾಕ್ತೀವಿ? ಮನೆಯ ಮುಂದೆ, ಮುಂಬಾಗಿಲಿನಲ್ಲಿ ನಾವು ರಂಗೋಲಿ ಹಾಕ್ತೀವಿ. ಹಾಗೆ ನಮ್ಮ ದೇವರ ಬಾಗಿಲನ್ನ ಮುಂದೆ ಹಾಕ್ತೀವಿ. ಪ್ರತಿ ಒಂದು ಹಬ್ಬ ಹರಿದಿನಗಳಲ್ಲಿ ನಾವು ರಂಗೋಲಿಗಳನ್ನ ಹಾಕದೇನೆ ಯಾವುದೇ ಒಂದು ಶುಭ ಕಾರ್ಯವನ್ನು ನಾವು ಮಾಡೋದಿಲ್ಲ. ಹಾಗೆ ನಾವು ಯಾವುದೇ ಒಂದು ಲಕ್ಷ್ಮಿ ಕಳಶ ಪ್ರತಿಷ್ಠಾಪನೆ ಇರ್ಬೋದು, ಗಣೇಶ, ಗೌರಿ, ಯಾವ ಹಬ್ಬ, ದುರ್ಗಾ ದೇವಿಯ ಆರಾಧನೆ, ಯಾವುದೇ ಒಂದು ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೂ, ಗಣಪತಿ ಕೂರಿಸ್ಬೇಕು, ಗೌರಿ ಕೂರಿಸ್ಬೇಕು ಅಂದ್ರೂ ಕೆಳಗಡೆಗೆ ರಂಗೋಲಿ ಹಾಕ್ದೇನೆ ನಾವಂತೂ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಲ್ಲ. ಸನಾತನಿಗಳು ಗೊತ್ತಿರುವಂತದೇ ಅಲ್ವಾ? ಪ್ರತಿಯೊಂದು ಶುಭ ಕಾರ್ಯಕ್ಕೆ ರಂಗೋಲಿಯ ಮಹತ್ವ ತುಂಬಾ ತುಂಬಾ ದೊಡ್ಡದಿದೆ. ಹಾಗಾದ್ರೆ ಏನದು? ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪ. ಅದನ್ನ ನೋಡಿ, ನಾವು ಮನೆ ಮುಂದೆ ಹಾಕಿದಾಗ ನಾವು ಯಾರಾದ್ರೂ ತುಳ್ಕೊಂಡು ಹೋಗ್ತೀವ, ಅದ್ರ ಮೇಲೆ ಅದರಲ್ಲೂ ಯಾರಾದ್ರೂ ಸ್ಲಿಪ್ಪರ್ ಹಾಕೊಂಡು ಏನಾದ್ರೂ ಹೋದ್ರೆ ಮನೆಯಲ್ಲಿರುವಂತವ್ರು ತುಂಬಾ ಅವರನ್ನ ಚೆನ್ನಾಗಿ ಬೈದು ಕಳಿಸ್ತೀವಿ. ಯಾಕೆ ಅಂದ್ರೆ ಅದನ್ನ ತುಳಿಯೋ ಹಾಗಿಲ್ಲ. ಪ್ರತಿಯೊಂದು ರಂಗೋಲಿಯಲ್ಲಿ ಒಂದು ವಿಶೇಷತೆ, ವಿಶಿಷ್ಟತೆ, ಒಂದು ಸಕಾರಾತ್ಮಕ ಶಕ್ತಿಯನ್ನ ಹೊಂದಿದೆ ರಂಗೋಲಿ. ಸೊ ಇದನ್ನ ನೀವು ನಿಜವಾಗ್ಲೂ ರಂಗೋಲಿ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಮತ್ತೊಂದು ವಿಡಿಯೋನೇ ಮಾಡೋಷ್ಟು ಒಂದು ಇನ್ಫಾರ್ಮೇಶನ್ ಇದೆ. ಆದ್ರೆ ವಿಡಿಯೋ ಲೆಂತಿ ಆಗೋದ್ರಿಂದ ನಾನು ಅದನ್ನ ಕಟ್ ಮಾಡಿ ನಿಮ್ಗೆ ರಂಗೋಲಿ ದಾನ ಮಾಡೋದ್ರಿಂದನೂ ಕೂಡ ನಿಮ್ಮ ನಿಂತಿರೋ ಬಿಸ್ನೆಸ್, ವ್ಯಾಪಾರ, ವ್ಯವಹಾರಗಳಲ್ಲಿ ಲಕ್ಷ್ಮಿ ಬಂಧನ ಆಗಿದ್ರೆ ಅಥವಾ ಮನಿ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಹಾಗೆ ನಮ್ಮ ಹತ್ರನು ಯಾಕೋ ಮನೆಯಲ್ಲಿ ದಾರಿದ್ರತನ ಇದೆ, ಕಷ್ಟಗಳಿದೆ, ನಷ್ಟಗಳಿದೆ ಅಂತ ಅನ್ನೋರು ಕೂಡ ಈ ರಂಗೋಲಿ ದಾನವನ್ನ ಈ ಕಾರ್ತಿಕ ಮಾಸದಲ್ಲಿ ಮಾಡಿ. ಹಾಗಿದ್ರೆ ಬೇಗ ಬೇಗ ತಗೊಂಡೋಗ್ಬಿಟ್ಟು ರಂಗೋಲಿ ಪ್ಯಾಕೆಟ್ ನ ಕೊಟ್ಬಿಡೋದಲ್ಲ. ರಂಗೋಲಿಯನ್ನ ನೀವು ಯಾರು ದಾನ ಮಾಡ್ಬೇಕಾಗಿರೋರು ಹಿಂದಿನ ದಿನನೇ ಅಥವಾ ನಿಮ್ಮ ಮನೆಯಲ್ಲಿ ಇನ್ನು ಓಪನ್ ಆಗದೆ ಇರುವಂತ ಒಂದಷ್ಟು ರಂಗೋಲಿ ಪ್ಯಾಕ್ ನ ತಗೊಂಬಂದು ಇಟ್ಕೊಂಡಿದೀವಿ ಅಂತ ಇಟ್ಕೊಂಡಿರೋರು ಯಥಾಶಕ್ತಿ ಮತ್ತೆ ಮತ್ತೆ ಹೇಳ್ತೀವಿ, ಇದನ್ನ ನೀವು ಏನ್ ಮಾಡ್ಬೇಕು? ಇದನ್ನ ತಾಂಬೂಲ ಸಮೇತ, ದಕ್ಷಿಣೆ ಸಮೇತ ಅದ್ರಲ್ಲಿ ರಂಗೋಲಿಯನ್ನ ಇಟ್ಕೊಂಡು ನೀವು ದಾನವನ್ನ ಮಾಡ್ಬೇಕಾಗತ್ತೆ. ಬರೀ ರಂಗೋಲಿ ಪ್ಯಾಕ್ ನ ತಗೊಂಡೋಗಿ ಕೊಡೋದಲ್ಲ. ಇದನ್ನ ಕೊಟ್ಟಾಗ ಅಲ್ಲಿ ಕೊಟ್ಟು ಬಂದು ನೋಡಿ ನೀವು ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿರುವಂತ ದಾರಿದ್ರ್ಯ ಯಾವ ಮಟ್ಟಕ್ಕೆ
ಕ್ಲಿಯರ್ ಆಗ್ತಾ 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 ಹೋಗುತ್ತೆ. ಅಷ್ಟೊಂದು ವಿಶೇಷತೆಯನ್ನ ಹೊಂದಿದೆ ಈ ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದ ರೆಮಿಡೀಸು ತುಂಬಾ ಇದೆ, ಮತ್ತೆ ನಾವು ಹೇಳೋದೆಲ್ಲ ತುಂಬಾ ಸಿಂಪಲ್ ರೆಮಿಡೀಸ್ ಇದೆ, ಪ್ರತಿಯೊಬ್ರು ಮಾಡ್ಕೊಳ್ಳುವಂತ ಸಿಂಪಲ್ ರೆಮಿಡೀಸು. ಹಾಗೆ ನಿಮ್ಮ ಒಂದು ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಈ ಒಂದು ಕಾರ್ತಿಕ ಮಾಸದ ಪರಿಹಾರಗಳನ್ನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮಲ್ಲಿರೋಂತ ಎಲ್ಲ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಕಾರ್ತಿಕ ಮಾಸದ ಸಾಕಷ್ಟು ದಾನಗಳಿದೆ, ಆರಾಧನೆಗಳಿದೆ. ಮತ್ತೊಂದು ವಿಡಿಯೋದಲ್ಲಿ ಕಾರ್ತಿಕ ಮಾಸದ ರೆಮಿಡಿನ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗ್ ಬರ್ಲಾ. ನಮಸ್ಕಾರ.